ಮಿಡಗೇಶಿ ತಿರುಗಿ ಓಡಿದ್ರಾ? ಮಿಡಗೇಶಿ ಊರಿನ ಒಂದು ಸುಂದರ ತಾಣ. ಇಲ್ಲಿನ ಶ್ವೇತ ಈ ಊರಿನ ಬಗ್ಗೆ ತಮ್ಮಿಂದ ಮಾಹಿತಿ ತಿಳ್ಕೊಬೇಕು ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಗುರುಗಳೇ. ಇದು ಈ ಊರಿನ ಬಗ್ಗೆ ಹೇಳಬೇಕು ಅಂದರೆ, ನಾವು ಈ ಊರಿನ ಶಾನುಭೋಗರು, ನಾರಾಯಣ ರಾಯರು ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವರು, ಅವ್ರ ತಂದೆಯವರು ನಾಗೇಶ್ ರಾಯರು, ವಂಶಪಾರಂಪರ್ಯವಾಗಿ ಶಾನುಭೋಗ್ ಫ್ಯಾಮಿಲಿ ನಮ್ಮದು. ನಮ್ಮ ತಂದೆ ಇಲ್ಲಿ ಅರ್ಚಕರ, ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿದ್ದರು, ಶಾನುಭೋಗರು ಆಗಿದ್ದರು. ಮತ್ತು ಈ ಊರಿಗೆ ಮಿಡಿಗೇಶಿ ಅಂತ ಹೆಸರು ಬರಬೇಕಾದ್ರೆ ಕಾರಣ, ಇದು ಹಿಂದೆ ನಾಗಿರೆಡ್ಡಿ ಅಂತಕ್ಕಂಥ ಒಂದು ಪಾಳ್ಯಗಾರ, ಅವನು ಆಡಳಿತಕ್ಕೆ ಇದು ಒಳಪಟ್ಟಿತ್ತು. ಬೆಟ್ಟದ ಮೇಲೆ ಕೋಟೆ ಕೊತ್ತರ ಇದೆ, ಬೆಟ್ಟದ ಮೇಲಿಂದ ಇದ್ದ. ಬೆಟ್ಟದ ಮೇಲೆ ಅವನ ಹೆಂಡತಿಗೆ ಕಾಲಿನವರೆಗೂ ಕೂದಲಿತ್ತು, ಅಂದರೆ ಮಿಡಿಗೇಶಿ, ಇಲ್ಲಿ ಕಾಲಿನ ಪಾದದವರೆಗೂ ಕೂದಲಿತ್ತು. ಆದ್ದರಿಂದ ಈ ಊರಿಗೆ ಮಿಡಿಗೇಶಿ, ಮಿಡಿ ಅಂದರೆ ಕಾಲಿನ ಹಿಮ್ಮಡಿವರೆಗೆ ಕೂದಲಿತ್ತು. ಆದ್ದರಿಂದ ಮಿಡಿಕೇಶಿ ಅಂತ ಹೇಳ್ಬಿಟ್ಟು ಆತನ ಹೆಂಡತಿ ಹೆಸರಲ್ಲಿ ಈ ಊರಿನ ಗ್ರಾಮ ಹೆಸರು ಬಂತು. ಮಿಡಿಗೇಶಿ ಹೋಗಿ ಕಾಲಾನಂತರದಲ್ಲಿ ಮಿಡಿಗೇಶಿ ಅಂತ ಆಯಿತು, ಹೆಸರು ಬಂದಿದ್ದು. ಮತ್ತು ಆಮೇಲೆ ಈ ಊರು ದೇವಾಲಯಗಳ ಪ್ರಸಿದ್ಧಿ. ಒಂದೇ ಜಾಗದಲ್ಲಿ ಸ್ವಯಂಭೂ ಮಲ್ಲಿಕಾರ್ಜುನ ಸ್ವಾಮಿ ಇದೆ, ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ದುರ್ಗಾದೇವಿ ದೇವಸ್ಥಾನ ಇದೆ, ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ, ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನಗಳು ತವರೂರು. ಇದು ಮುಖ್ಯವಾಗಿ ಹನುಮಂತನ ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ ಇದೆ. ಇತ್ತೀಚೆಗೆ ಅದು ಪೂರ್ಣ ಜೀರ್ಣೋದ್ಧಾರ ಆಯಿತು. ಇಲ್ಲಿ ಯುವಕರೆಲ್ಲ ಸೇರಿಕೊಂಡು ತಾವುಗಳು ಸಹ ನೋಡಿದ್ರಿ. ಇವಾಗ ಇದೆಲ್ಲ ಸುಮಾರು ಎಷ್ಟು ವರ್ಷದ್ದು ಅಂತ ಹೇಳ್ತೀರಾ? ಸುಮಾರು ಒಂದು 500-600 ವರ್ಷದ ಹಳೆ ಇತಿಹಾಸ ಇದೆ. ಹೌದು. ಇವಾಗ ತಾವು ಇಲ್ಲಿ ಒಂದು ಪಾದಯಾತ್ರೆ ಅಂದ್ಬಿಟ್ಟು ಒಂದು ಭಾಳ ಅದ್ದೂರಿಯಾದ ಒಂದು ಕಾರ್ಯಕ್ರಮ ಮಾಡಿದ್ರ. ಆ ಭಜನೆಗಳೆಲ್ಲ ಭಾಳ ಚೆನ್ನಾಗಿತ್ತು, ಕೇಳೋಕ್ಕೆ ಭಾಳ ಇತ್ತು. ಎಲ್ಲ ಒಗ್ಗಟ್ಟಿಂದ ಒಂದು ಚೂರು ಭೇದ ಭಾವ ಇಲ್ದಿರ ಭಾಳ ಚೆನ್ನಾಗಿ ನಡೆಸಿದ್ದೀರ. ಅದು ನೋಡಿ ನನಗೆ ಭಾಳ ಇಷ್ಟ ಆಯಿತು. ಅದನ್ನು ಯಾತಕ್ಕೆ ಮಾಡ್ತಾಯಿದ್ದೀರಾ, ಹೆಂಗೆ ಮಾಡ್ತಾಯಿದ್ದೀರಾ, ಯಾರ್ಯಾರು ಅದಕ್ಕೆ ಮುಖ್ಯಸ್ಥರು, ಅದು ಸ್ವಲ್ಪ ಹೇಳ್ಬಿಡಿ. ಈ ಗ್ರಾಮಕ್ಕೆ ಪಾದಯಾತ್ರೆ ಅಂದರೆ ಬೆಂಗಳೂರಿನಿಂದ ತಿರುಪತಿಗೆ ಇಲ್ಲಿ ಸಾಧಾರಣ 38 ವರ್ಷದಿಂದ ಬೆಂಗಳೂರಿಗಿಂದ ನಡ್ಕೊಂಡು ಹೋಗ್ತಾರೆ. ತಿರುಪತಿ ಪಾದಯಾತ್ರಾ ಕೈಂಕರ್ಯ ಟ್ರಸ್ಟ್ ಅಂದ್ಬಿಟ್ಟು ಹಿಂದೆ ಅವ್ರವ್ರ ಲಗೇಜ್ಗಳು ಅವರೇ ಹೊತ್ಕೊಂಡು ಹೋಗ್ತಾ ಇದ್ರು. ಬರ್ತಾ ಜನ 8 ಜನ ಇದ್ದವರು 15-20 ಹೋಗಿ ಇವಾಗ ಹೋದ ವರ್ಷ 450 ಜನ ಬೆಂಗಳೂರಿಂದ ನಡೆದಿದ್ದಾರೆ. ತಾವು ಹೋಗ್ತಾ ಇದ್ದೀರಾ ಜೊತೆಲೆ? ನಾವು ಒಂದು 4 ವರ್ಷ ಮಾಡಿದ್ವಿ ಅಷ್ಟೇನೆ. ಈಗ ಒಂದು 2 ವರ್ಷದಿಂದ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ನಾವು ನಮ್ಮ ಶ್ರೀಮತಿಯವರು ಹೋಗ್ತಾ ಇದ್ವಿ, ನಡ್ಕೊಂಡು ಹೋಗ್ತಾ ಇದ್ವಿ. ನಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ನೀವು ಮಳೆ ಗಾಳಿ ಯಾವುದೇ ಬರಲಿ, 7 ದಿನ ನಾವು 12-15 ಕಿಲೋಮೀಟರ್ ಈ ಕಡೆ ಸತತವಾಗಿ ಮಳೆ ಬರ್ತಾ ಇರುತ್ತೆ. ನಾವು ನಡೀತಾನೆ ಇರ್ತೀವಿ. ಒಬ್ಬರಿಗೂ ನೆಗಡಿ, ಜ್ವರ, ಶೀತ ಏನೂ ಬರೋದಿಲ್ಲ. ಬೆಂಗಳೂರಿಂದ ತಿರುಪತಿ ಹೋಗ್ಬೇಕಂದ್ರೆ ಎಷ್ಟು ದಿವಸ ತಗೊಳ್ತಾ ಇದ್ರ ಗುರುಗಳ? ಸಾಧಾರಣ 7 ದಿನ ತಗೋತೀವಿ. ದಿನ 40 ಕಿಲೋಮೀಟ್ರು ಅಂದಾಜು. ಒಂದಿನ 30 ಇರುತ್ತೆ, ಒಂದಿನ 35 ಇರುತ್ತೆ. ಸಮಿತಿಯವರೆಲ್ಲನೂ ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಸರಿ, ಅದು ಹೋಗಿದಾಯ್ತು. ಇವಾಗ ಇಲ್ಲಿ ಫಂಕ್ಷನ್ ಮಾಡೋದ್ರಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ. ಈ ಫಂಕ್ಷನ್ ಯಾತಕ್ಕೆ ಅಂತಂದ್ರೆ, ಈ ತಿರುಪತಿ ಪಾದಯಾತ್ರೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ದೀಕ್ಷಾ ಕಾರ್ಯಕ್ರಮ ಅಂತ ಇರುತ್ತೆ. 48 ದಿನ ದೀಕ್ಷಾ. ಅಕ್ಟೋಬರ್ 2ನೇ ತಾರೀಕು ಅದು ಫಿಕ್ಸ್ ಆಗಿರುತ್ತೆ. ಪ್ರತಿ ವರ್ಷ ಅಕ್ಟೋಬರ್ 2ನೇ ತಾರೀಕು ನಮ್ಮ ಸಮಿತಿಯಿಂದ ದೀಕ್ಷಾ ಕಾರ್ಯಕ್ರಮ ಮಾಡ್ತಾರೆ. ಅವತ್ತು ಯಾರ್ಯಾರು ಬಂದು ಅವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅವರೆಲ್ಲ ಭಾಗವಹಿಸಿ ಅವತ್ತು ಇದೇ ಥರ ಜಪಮಾಲೆ ಹಾಕ್ಕೊಂಡು ಎಲ್ಲರೂ ನಾವು ನಡೀತೀವಿ ಅಂತಾರೆ. ಡಿಸೆಂಬರ್ 15ನೇ ತಾರೀಕು 17ನೇ ತಾರೀಕು ಒಂದು 6 ಶನಿವಾರ ಭಾನುವಾರಗಳು ಇದನ್ನು ಅಭ್ಯಾಸ ಮಾಡಿಸೋದಕ್ಕೋಸ್ಕರ ಒಂದೊಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಸರ್ತಿ ಮೊದಲನೇ ಪುಣ್ಯಕ್ಷೇತ್ರ ನಮ್ಮ ಊರಿಗೆ ಹಾಕಿದ್ವಿ. ಮಧುಗಿರಿಯಿಂದ ಸಾಧಾರಣ 20 ಕಿಲೋಮೀಟರ್ ಆಗುತ್ತೆ. ಸುಮಾರು ಒಂದು 70-80 ಜನ ಬಂದಿದ್ರು, ತಾವುಗಳೇ ನೋಡಿದ್ರಿ. ಅಲ್ಲಿಂದ ಮಧುಗಿರಿಯಿಂದ ನಿನ್ನೆ ರಾತ್ರಿ ಮಧುಗಿರಿನಲ್ಲಿ ನಾವು ಹಾಲ್ಟ್ ಮಾಡಿ ಅಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾಸ್ತವ್ಯ ಮಾಡಿ ಬೆಳಿಗ್ಗೆ 5 ಗಂಟೆಗೆ ಸ್ನಾನ ಸಂಧ್ಯಾವನ ಮುಗಿಸ್ಕೊಂಡು ಮತ್ತೆ ಪಾದಯಾತ್ರೆ ಬಂದ್ವಿ. ಮಧ್ಯದಲ್ಲಿ ಇದಾಯಿತು. ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಆಗಿ ಇಲ್ಲಿಗೆ ಸೇರಿದ್ವಿ. ನಾವು ಉದ್ದೇಶ ಏನಂದರೆ, ಪಾದಯಾತ್ರೆ ಮಾಡಿದ ಉದ್ದೇಶ, ಪಾದಯಾತ್ರಿಗಳು ಇಲ್ಲಿ ಬಂದಿರತಕ್ಕಂಥವರೆಲ್ಲ ಪುಣ್ಯದಲ್ಲಿ ಅತಿ ಶ್ರೀಮಂತರು. ಪುಣ್ಯದಲ್ಲಿ ನಾನು ಹೇಳ್ತಾ ಇರೋದು ಬರೀ ಶ್ರೀಮಂತರು ಅಂದ್ರೆ ಹಣದಂತಲ್ಲ ಅಂತಲ್ಲ, ಪುಣ್ಯ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ಎಲ್ಲ ಹೈ ಲೆವೆಲ್ ಪೋಸ್ಟಲ್ಲಿ ಇರ್ತಕ್ಕಂಥವ್ರು. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಎಲ್ಲರೂ ತಾವು ಗಮನಿಸಿರ್ಬೋದು, ಪ್ರತಿಯೊಬ್ಬರು ಪಾದಗಳಿಗೂ ನಮಸ್ಕಾರ ಮಾಡ್ತಾ ಇರೋದನ್ನು ತಾವು ಗಮನಿಸಿರ್ಬೋದು. ಚಿಕ್ಕವ್ರು ಇರ್ಬೋದು, ದೊಡ್ಡವರು ಇರ್ಬೋದು, ಅವ್ರಿಗೆಲ್ಲ ನಮಸ್ಕಾರ ಮಾಡಿ ನಮ್ಮ ಬರಮಾಡ್ಕೊಂಡ್ವಿ. ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯದಾಗಲಿ,
ರೈತರಿಗೂ ಈಗಿನ ಇದರಲ್ಲಿ ಬೆಳೆ ನಷ್ಟವಾಗಿ ಆತ್ಮಹತ್ಯೆಗಳು ಇವೆಲ್ಲ ನಡೀತಾ ಇದೆ. ಇದೆಲ್ಲ ಹೋಗಿ ರೈತರಿಗೆ ಸಮೃದ್ಧಿಯಾಗಿ ಮಳೆ ಬಂದು ಬೆಳೆ ಒಂದು ಅವ್ರ ಕೈ ಸೇರಿ ಅವರು ಆ ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಿ ರೈತನ ಭಾಳ ಹಸನಾದರೆ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ನಾವಿಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಸರಿ, ಇದಕ್ಕೆ ಮುಖ್ಯವಾದ ಪ್ರೇರಣೆ ಯಾರು? ಇದೆಲ್ಲ ಈ ಥರ ಹೋಗ್ತಿರಲ್ಲ, ನಡೆಗೆ ಹೋಗ್ತಿರಲ್ಲ, ಅದಕ್ಕೆ ಯಾರ್ಯಾರು ಪ್ರೇರಣೆ ಅಂತ ನಾನು ಕೇಳ್ತೀನಿ. ಪ್ರೇರಣೆ ಅಂತಂದರೆ ನಮ್ಮ ತಿರುಪತಿ ಪಾದಯಾತ್ರಾ ಸಮಿತಿ ಅಧ್ಯಕ್ಷರಾದ ನಟರಾಜ್ ಅವರಿದ್ದಾರೆ, ಗುರುರಾಜ್ ಅವರಿದ್ದಾರೆ, ಆಮೇಲೆ ನಾಗರಾಜ್ ರಾಯರು ಅಂತ ಹೇಳ್ಬಿಟ್ಟು, ಮತ್ತು ನರಸಿಂಹನ್ನು, ಶಾಂತರಾಜು, ಸುಮಾರು ಅನೇಕ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ನಾವು, ಸೇವಾಭಿವೃದ್ಧಿ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ. ಆ ಟ್ರಸ್ಟ್ ಆಶ್ರಯದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಅದೇ 7 ದಿನದಿಂದ ಶುರುವಾಗಿ ಇವತ್ತು 450 ಜನ ಹುಟ್ಟಿದ್ದೇವೆ. ಸರಿ ಸರ್, ತಮ್ಮ ಹೆಸರು, ಉದ್ಯೋಗ ಒಂದು ಸ್ವಲ್ಪ ಹೇಳ್ಬಿಡಿ ಸರ್. ನನ್ನ ಹೆಸರು MN ಮೋಹನ್ ಕುಮಾರ್ ಅಂತ. ನಮ್ಮದು ಇದೇ ಗ್ರಾಮ. ನಾವಿವಾಗ ಬೆಂಗಳೂರಿನಲ್ಲಿ ವಾಸವಾಗಿದ್ದೀವಿ. ನಾನು ಜೀವ ವಿಮಾ ಪ್ರತಿನಿಧಿಯಾಗಿ. ಮೊದಲಿಂದನೂ ಅದೇನಾ? ಹೌದು, 32 ವರ್ಷದಿಂದ. ಓಹೋ, ಹೌದಾ? ದೇವರು ನನಗೆಲ್ಲ ಕೊಟ್ಟಿದ್ದಾನೆ. ಇದರಿಂದ ಈ ಪಾದಯಾತ್ರೆಯಿಂದ ನನಗೆಲ್ಲ ಇದನ್ನು ಸೌಭಾಗ್ಯಗಳು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಇಷ್ಟೆಲ್ಲ ಮಾಹಿತಿಗಳು ಕೊಟ್ಟ ತಮಗೆ ನಮ್ಮ ಕಡೆಯಿಂದ ನಮಸ್ಕಾರಗಳು. ಧನ್ಯವಾದಗಳು. ನೀವು ಇಲ್ಲಿಗೆ ಬಂದು ನಮ್ಮೂರು ಗ್ರಾಮಕ್ಕೆ ಬಂದಿದ್ದೀರಿ. ನಮ್ಮ ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೋಡಿ ನಮ್ಮ ಜೊತೆಯಲ್ಲಿದ್ದು ಕಾರ್ಯಕ್ರಮಗಳೆಲ್ಲ ಚಿತ್ರೀಕರಿಸ್ಕೊಂಡಿದ್ದೀರಿ. ತಮಗೂ ಸಹ ಅನಂತ ಧನ್ಯವಾದಗಳು. ಈ ಒಂದು ವಿಚಾರವನ್ನು ಎಲ್ಲರಿಗೂ ತಿಳಿಸ್ತಾ ಇರ್ತಕ್ಕಂಥ ನಿಮಗೆ ನಾವು ಇನ್ನೊಂದು ಮತ್ತೊಂದು ಧನ್ಯವಾದಗಳು. ಕೂದಲು ಕೇಶಿ ಅಂದ್ರೆ ಕೂದಲು ಅಲ್ಲಿವರೆಗೂ ಇದ್ದಿದ್ರಿಂದ ಆಕೆ ಹೆಸರನ್ನ ಈ ಗ್ರಾಮಕ್ಕಿಟ್ಟು ಮಿಟಿಗೇಶಿ ಅಂತ ಇದೆ. ಈಗ ನಾವು ಬೆಟ್ಟ ಹತ್ತೋದ್ರೆ ಆ ಮಿಡಿಗೇಶಮ್ಮನ ಅಂತ ಹೊರಟು ಒಂದು ಕೆತ್ತಿದಾರಲ್ಲಿ, ಆ ಕೆತ್ತಿರ ವಿಗ್ರಹವನ್ನು ಕಾಣ್ಬೋದು. ಆದ್ರಿಂದ ಈ ಊರಿಗೆ ಮಿಟಿಗೇಶಿ ಅಂತ ಹೇಳ್ಬಿಟ್ಟು ಹೆಸರು ಬಂತು. ಕಾಲಾನಂತರದಲ್ಲಿ ಮಿಡಿಗೇಶಿ ಅಂತ ಆಗಿದೆ. ಮತ್ತು ಈ ಗ್ರಾಮಸ್ಥರಿಗೆ ಎಲ್ಲರೂ ಸಹ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ತಮ್ಗಳಿಗೆಲ್ಲರಿಗೂ ಸಹ ನಾವು ಆಭಾರಿಯಾಗಿ ಸಾಧು ಸಂತರ ಪಾದಾರವಿಂದಕ್ಕೆ ಗೋವಿಂದ ಬಾಳೆಲ್ಲ ಬಂಗಾರಮಯವಾಗಲಿ ಗೋವಿಂದ ನಾರಾಯಣನ ಪಾದಾರವಿಂದಕ್ಕೆ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಕಾಲೇ ಸೀತಾ ಕಾಂತ ಸ್ಮರಣಂ ಜಯ ಜಯ
ಮೂರ್ತಿಯಾಗಿ ಎಂದೆಂದು ಇರುವವನಾಗಿ ಹೊಂದಿದೆ ಅನಂತ ರೂಪವನಲ್ಲ ಅಂದು ಅರಿಯದ ಎಲ್ಲ ಕಾಯಬೇಕು ಅಣ್ಣ ಕಾಯಬೇಕು ಅಣ್ಣ ಸಂದೇಶಿ ಪುರಂದರ ವಿಠಲ ರಮಣ ಗೋವಿಂದಾನಿ ಸಂಪದವಿಯಲಿ ವಾಣಿಪತಿಯೋ ದೀರ್ಘಾಯು ಕೊಡಲಿ ವಾಣಿಪತಿಯೋ ದೀರ್ಘಾಯು ಕೊಡಲಿ ವಾಣಿಪತಿಯೋ ದೀರ್ಘಾಯು ಕೊಡಲಿ ವಾಣಿಪತಿಯೋ ದೀರ್ಘಾಯು ಕೊಡಲಿ ಇವರ ತಾಯಿ ಇವರ ತಂದೆ ಇವರ ತಾಯಿ ಇವರ ತಂದೆ ಇವರ ಮಂದಿ ಬಳಗಾವೋ